आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् निरमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुहृदयाः तान् नमस्ते गुरून् मम। हरिः ओम्। ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಮಂತ್ರ. ಪ್ರಸ್ತುತ 81ನೆಯ ಗದ್ಯ ಹಾಗೂ ಮಂತ್ರ ಪುರಾಣ ಪುರುಷೋತ್ತಮ ಎಂಬುದನ್ನು ಅವಲೋಕಿಸುತ್ತಿದ್ದೇವೆ. ಪುರಾಣ ಪುರುಷೋತ್ತಮ ಎಂಬಲ್ಲಿ 18 ಪುರಾಣಗಳನ್ನು ನಾವು ಚಿಂತಿಸಬೇಕಾಗಿದೆ. ಪುರುಷೋತ್ತಮನನ್ನು ಅರಿಯಬೇಕಾಗಿದೆ. 18 ಪುರಾಣಗಳು 4 ಲಕ್ಷ ಶ್ಲೋಕಗಳಿಂದ ಕೂಡಿದ್ದು ಸಾತ್ವಿಕ, ರಾಜಸ, ತಾಮಸ ಪುರಾಣವೆಂದು ವಿಭಾಗವನ್ನು ನಮ್ಮ ಅರ್ಥಾನುಸಂಧಾನಕ್ಕಾಗಿ ಶಾಸ್ತ್ರಕಾರರು ಮಾಡಿಕೊಟ್ಟಿರುತ್ತಾರೆ. ಹಿಂದೆ ಸಾತ್ವಿಕ ಪುರಾಣವನ್ನು ತಕ್ಕ ಮಟ್ಟಿಗೆ ಚಿಂತಿಸಿದ್ದೇವೆ. ಪ್ರಸ್ತುತ ರಾಜಸ ಪುರಾಣಗಳು ಬ್ರಹ್ಮಾಂಡಂ ಬ್ರಹ್ಮವೈವರ್ತಂ ಮಾರ್ಕಂಡೇಯಂ ತಥೈವ ಚ ಭವಿಷ್ಯದ್ವಾಮನಂ ಬ್ರಾಹ್ಮ್ಯಂ ರಾಜಸಾನಿ ನಿಬೋಧಮೆ ಎಂಬುದು ಶಾಸ್ತ್ರವಚನವಾಗಿದೆ. ಇದರಂತೆ ಬ್ರಹ್ಮಾಂಡ ಪುರಾಣ 12,000, ಬ್ರಹ್ಮವೈವರ್ತ ಪುರಾಣ 18,000, ಮಾರ್ಕಂಡೇಯ ಪುರಾಣ 9,000, ಭವಿಷ್ಯ ಪುರಾಣ 14,000, ವಾಮನ ಪುರಾಣ 10,000 ಮತ್ತು ಬ್ರಹ್ಮ ಪುರಾಣ 10,000. ಒಟ್ಟು 72,000 ಶ್ಲೋಕದಿಂದ ಕೂಡಿದ್ದಾಗಿದೆ ರಾಜಸ ಪುರಾಣ. ಬ್ರಹ್ಮಾಂಡ ಪುರಾಣವನ್ನು ಕಿಂಚಿತ್ ನಾವು ಪ್ರಾರಂಭ ಮಾಡಿದ್ದೆವು. ಮೊದಲ 2 ವಚನಗಳು ಶ್ರೀಮದಾನಂದ ತೀರ್ಥರು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಉದಾಹರಿಸಿದ ವಾಕ್ಯವನ್ನು ನಾವು ಕಂಡೆವು. ಪ್ರಸ್ತುತ 3ನೆಯ ವಚನ ಅನೇಜ ನಿರ್ಭಯತ್ವಾತ್ ತದೇಕಂ ಪ್ರಾಧಾನ್ಯತಃ ಸಮ್ಯಕ್ ಜ್ಞಾತುಮಶಕ್ಯತ್ವಾದ್ ಅಗಮ್ಯಂ ತತ್ಸುರೈರಪಿ ಸ್ವಯಂ ತು ಸರ್ವನಗಾಮಾತ್ ಪೂರ್ವಮೇವ ಸ್ವಭಾವತಃ ಅಚಿಂತ್ಯಾಶಕ್ತಿತಶ್ಚೈವ ಸರ್ವಗತಶ್ಚ ತತ್ಪರಂ ದ್ರವತೋ ಅತ್ಯ ಇತಿ ಸಂತಿಷ್ಠತ್ ತಸ್ಮಿನ್ ಕರ್ಮಣಿ ಧ್ಯಾನತ್ ಮರುತ್ ಮಾರುತ್ಯೇವ ತಶ್ಚೇಷ್ಟಾ ಸರ್ವಾ ತಾಂ ಹರಿಯೇ ಅರ್ಪಯೇತ್. ಇದು ಬ್ರಹ್ಮಾಂಡ ಪುರಾಣದ ವಚನ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಶ್ರೀಮದಾನಂದ ತೀರ್ಥರು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಸ್ತುತ ಪುರಾಣ ಪುರುಷೋತ್ತಮ ಎಂಬುದನ್ನು ತಿಳಿಯಲು ಈ ವಾಕ್ಯ ಹೇಗೆ ಸಹಾಯಕವಾಗಿದೆ ಎಂಬುದನ್ನು ತಿಳಿಯಬೇಕಾಗಿದೆ. ಈಶಾವಾಸ್ಯ ಉಪನಿಷತ್ ಎಂಬುದು ನಾವು ಹಿಂದೆ ತಿಳಿದಂತೆ ಶುಕ್ಲ ಯಜುರ್ವೇದದ ವಾಜಸ್ನೇಯ ಸಂಹಿತೆಯ 14ನೇ ಅಧ್ಯಾಯವಾಗಿದ್ದು ಸಂಹಿತ ಭಾಗವಾಗಿ ಮಂತ್ರಾತ್ಮಕವಾಗಿದೆ. ಯಜ್ಞ ನಾಮಕ ಶ್ರೀ ಹರಿಯೇ ಇದರ ಪ್ರತಿಪಾದ್ಯ ದೇವತಾ. ಸ್ವಯಂಭುಮನು ಇದರ ಋಷಿ. ದೇವತೆ ಯಜ್ಞ ನಾಮಕನಾಗಿರುವುದರಿಂದ ಉಪನಿಷತ್ತು ಮಂತ್ರಾತ್ಮಕನಾಗಿರುವುದರಿಂದಲೂ ಇದು ಯಾಜ್ಞೀಯ ಉಪನಿಷತ್ತು.
ಎಂದೇ ಪ್ರಸಿದ್ಧವಾಗಿದೆ. ಈಶಾವಾಸ್ಯ ಉಪನಿಷತ್ತಿನ ಒಟ್ಟು ಪುರಾಣ ಪುರುಷೋತ್ತಮ ಎಂಬ ಹಿನ್ನೆಲೆಯಲ್ಲಿ ಏನನ್ನು ತಿಳಿಯಬೇಕು? ಇದು ಅತಿ ಪ್ರಸ್ತುತವಾದ ಉಪನಿಷತ್ತಾಗಿದೆ. ಪುರುಷೋತ್ತಮನನ್ನು ತಿಳಿಯಲು ನಾವು ಜಗತ್ತಿನಲ್ಲಿ ಕಾಣುತ್ತಿರುವುದು ಕೇವಲ ಜಡ ಪದಾರ್ಥ ಮತ್ತು ಚೇತನ ಪದಾರ್ಥ. ಆದರೆ ಇಲ್ಲಿ ಜಡದ ಮೇಲೆ ನಿಯಂತ್ರಣವನ್ನು ಚೇತನ ಹೊಂದಿದೆ. ಆದರೆ ಚೇತನದ ನಿಯಂತ್ರಣವನ್ನು ಹೊಂದಿರುವ ಪುರುಷೋತ್ತಮನನ್ನು ನಾವು ಕಾಣುತ್ತಿಲ್ಲ. ನಾವು ಕಾಣುತ್ತಿರುವುದು ಜಡ ಮಾತ್ರ ಮತ್ತು ಚೇತನದ ಕ್ರಿಯೆಯಿಂದ ಜೀವನನ್ನು ನಾವು ಅನುಮಯಿಸುತ್ತಿದ್ದೇವೆ. ಜಡದಂತೆ ಜೀವನು ಪ್ರತ್ಯಕ್ಷಕ್ಕೆ ಯೋಗ್ಯನಾಗಿಲ್ಲ. ಕಾರಣ ಎಲ್ಲ ಜೀವರು ಅತಿ ಸೂಕ್ಷ್ಮವಾಗಿರುವುದರಿಂದ. ಪರಮಾತ್ಮನ ಏಕೆ ಕಾಣಿಸುತ್ತಿಲ್ಲ ಎಂದರೆ ಜೀವನಿಗಿಂತ ಅತಿ ಸೂಕ್ಷ್ಮರಾದ್ದರಿಂದ ಭಗವಂತ ನಮಗೆ ಕಾಣಿಸುತ್ತಿಲ್ಲ. ಈಶಾವಾಸ್ಯ ಉಪನಿಷತ್ತಿನ ಪ್ರತಿ ವಾಕ್ಯ ಪ್ರತಿ ಅಕ್ಷರ ಮಂತ್ರೋಪಾದಿಯಲ್ಲಿದ್ದು 20 ಮಂತ್ರಗಳಿಂದ ಕೂಡಿದ್ದು. ಅದು ಏನನ್ನು ತೋರಿಸ್ತಾ ಇದೆ ಅಂದರೆ ಭಗವಂತ ಪುರುಷೋತ್ತಮ ಎಂಬುದನ್ನೇ ತಿಳಿಸಿಕೊಡ್ತಾ ಇದೆ. ಸಕಲ ಜಗತ್ತು ಭಗವತ್ ಅಧೀನವಾಗಿದೆ. ಭಗವಂತನು ಸ್ವತಂತ್ರ, ಸರ್ವಜ್ಞ, ಸರ್ವಶಕ್ತ, ಪರಮ ಪವಿತ್ರ, ಪರಿಪೂರ್ಣ, ಸರ್ವನಿಯಾಮಕ. ಇದೆಲ್ಲವೂ ಪುರುಷೋತ್ತಮ ಎಂಬುದಕ್ಕೆ ಪರ್ಯಾಯ ಶಬ್ದಗಳೇ ಆಗಿದೆ. ವಾಯುದೇವರ ಅಂತರ್ಯಾಮಿಯಾಗಿಯೂ ಸರ್ವರ ಅಂತರ್ಯಾಮಿಯಾಗಿಯೂ ಸದಾ ಇರುವವನು. ಶೋಕಾದಿಗಳಾಗಲಿ ಪ್ರಾಕೃತ ದೇಹವಾಗಲಿ ಎಂದು ಅವನಿಗೆ ಇಲ್ಲ. ಆದ್ದರಿಂದ ಅವನನ್ನು ಪುರುಷೋತ್ತಮ ಎಂದು ತಿಳಿಯಿರಿ. ಅವನು ನೀಡಿದ್ದನ್ನು ಸ್ವೀಕರಿಸಿ ಸಂತೃಪ್ತಿಯಿಂದ ಬದುಕಬೇಕು. ಅನ್ಯರನ್ನು ಎಂದು ಏನನ್ನು ಬೇಡಕೂಡದು. ತನ್ನ ಪಾಲಿಗೆ ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಪ್ರತಿಫಲಾಪೇಕ್ಷೆಯನ್ನು ತೊರೆದು ಭಗವತ್ಪ್ರೀತ್ಯರ್ಥಕವಾಗಿ ಜೀವನ ಪೂರ್ತಿ ಆಚರಿಸಲೇಬೇಕು. ತತ್ವಜ್ಞಾನವನ್ನು ಆಧರಿಸುವಂತೆ ಮಿಥ್ಯಾಜ್ಞಾನವನ್ನು ತಿರಸ್ಕರಿಸಲೂಬೇಕು. ಭಗವಂತನನ್ನು ಕೇವಲ ಸೃಷ್ಟಿಕರ್ತನೆಂದು ಮಾತ್ರವಲ್ಲದೆ ಸಂಹಾರಾದಿ ಅಖಿಲಕ್ಕೂ ಕಾರಣ ಎಂಬುದಾಗಿ ಆರಾಧಿಸಬೇಕು. ಮಿಥ್ಯಾಜ್ಞಾನವನ್ನು ನಿಂದಿಸದಿದ್ದಲ್ಲಿ ಮಿಥ್ಯಾಜ್ಞಾನಿಗಳಿಗಾಗುವ ದುರ್ಗತಿಗಳಿಂತಲೂ ಹೆಚ್ಚಿನ ದುರ್ಗತಿಯಾಗುವುದು. ಅದರಂತೆ ಭಗವಂತನು ಸೃಷ್ಟಿಕರ್ತ ಎಂದು ಮಾತ್ರ ತಿಳಿಯುವುದು ಅವನು ಸೃಷ್ಟಿಕರ್ತನೂ ಅಲ್ಲ ಎಂದು ತಿಳಿಯುವುದಕ್ಕಿಂತಲೂ ಅಪಾಯಕರ. ಅಂತಹ ಭಗವಂತನನ್ನು ಅವನ ದಿವ್ಯ ರೂಪವನ್ನು ತೋರಿಸಲು ಸನ್ಮಾರ್ಗದಲ್ಲಿ ನಡೆಸಿ ಮೋಕ್ಷಕ್ಕೆ ಕರೆದೊಯ್ಯಲು ಉದ್ಧರಿಸಲು ಸದಾ ಪ್ರಾರ್ಥಿಸಿಕೊಳ್ಳುತ್ತಿರಬೇಕು. ಅವನಿಗೆ ಭಕ್ತಿ ಜ್ಞಾನಾದಿಗಳಿಂದ ನಮಸ್ಕಾರದ ಹೊರತು ಬೇರೇನನ್ನು ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಇದೇ ಭೂಯಿಷ್ಠಾಂತೆ ನಮ ಉಕ್ತಿಂಬಿದೇಮ ಎಂದು ಹೇಳುವುದು. ಈ ಎಚ್ಚರ ಸದಾ ಇರಬೇಕು. ಇದು ವಾಸ್ಯೋಪನಿಷತ್ತಿನಲ್ಲಿಂದ ನಮಗೆ ಸಿಗತಕ್ಕಂಥ ಪ್ರಮೇಯವಾಗಿದೆ. ಇದು ಪುರುಷೋತ್ತಮನನ್ನು ತಿಳಿಸುವ ಆಗರ. ಪುರಾಣ ಪುರುಷೋತ್ತಮ ಎಂದುದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಪ್ರತಿ ಮಂತ್ರದಲ್ಲಿಯೂ ನಮಗೆ ತಿಳಿದು ಬರ್ತಾ ಇದೆ. ಈ ಈಶಾವಾಸ್ಯ ಉಪನಿಷತ್ತಿನಿಂದ 20 ಮಂತ್ರಕ್ಕೆ ಬ್ರಹ್ಮಾಂಡ ಪುರಾಣದ 5-6 ವಚನಗಳು ಶ್ರೀಮದಾನಂದ ತೀರ್ಥರು ಉದಾಹರಿಸಿದ್ದಾರೆ. 3ನೇ ವಚನ ಅನೇಜಂ ನಿರ್ಭಯತ್ ಏಕಂ ಪ್ರಾಧಾನ್ಯಂ ತಥಾ ಸಮ್ಯಕ್ ಜ್ಞಾತುಂ ಅಶಕ್ಯತ್ವಾದ್ ಅಗಮ್ಯಂ ತಸ್ವರೇರಪಿ ಸ್ವಯಂ ತು ಸರ್ವನಗಮಾತ್ ಪೂರ್ವಮೇವ ಸ್ವಭಾವತಃ ಅಚಿಂತ್ಯ ಶಕ್ತಿತಶ್ಚೈವ ಸರ್ವಗತಃ ಚ ತತ್ಪರಂ
ದ್ರವತೋಚ್ಯೇತಸಂತಿಷ್ಠಾತ್ ತಸ್ಮಿನ್ ಕರ್ಮಣಿ ಜ್ಞಾನಾತ್ಮರತ್ ಮಾರುತ್ಯೇವೇತಶ್ಚೇಷ್ಟಾ ಸರ್ವಾ ತಾಂ ಹರಿಗೆ ಅರ್ಪಯೇತ್ ಎಂಬುದು ಈ ವಾಕ್ಯ. ಇದು ಉಪನಿಷತ್, ಈಶಾವಾಸ್ಯ ಉಪನಿಷತ್ತಿನ ಮಂತ್ರವಾದ ಅನೇಜದೇಕಂ ಎಂಬ ಮಂತ್ರಕ್ಕೋಸ್ಕರವಾಗಿ ತಾತ್ಪರ್ಯ ರೂಪವಾಗಿ ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಅತ್ಯಂತ ಮಹತ್ವವಾಗಿದೆ, ಮಹತ್ವ ರೂಪವನ್ನು ಪಡೆದುಕೊಂಡಿದೆ. ಕಾರಣ ಭಗವಂತನ ಆರಾಧನೆ ಮಾಡೋಕ್ಕೋಸ್ಕರವಾಗಿ ನಮ್ಮ ಕರ್ತವ್ಯವನ್ನು ಇಲ್ಲಿ ಪ್ರತಿಪಾದಿಸುತ್ತಿದೆ. ಅದೇ ಕುರ್ವನ್ನೇವೇಹ ಇಹ ಕರ್ಮಾಣಿ ಜಿಜಿವೀಷಿತ ಶತಂ ಸಮಾಹ ಏವಂ ತ್ವಯಿ ನಾನ್ಯತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಪ್ರತಿ ಜೀವರು ಈ ಲೋಕದಲ್ಲಿ ಬಂದವರನ್ನು ಯಾವ ವರ್ಣ, ಯಾವ ಲಿಂಗ, ಯಾವ ದೇಶ, ಯಾವ ಕಾಲ, ಎಲ್ಲಿ ನೋಡಿದರೂ ಸದಾ ಒಂದು ಚೇಷ್ಟಾಪ್ರದರಾಗಿರುತ್ತಾರೆ. ಅಂದರೆ ಕಾಯಿಕ, ಮಾನಸಿಕ, ವಾಚನಿಕ ರೂಪದಲ್ಲಿ ಕಾರ್ಯತತ್ಪರರಾಗಿರುತ್ತಾರೆ ಎಂದರ್ಥ. ಆದ್ದರಿಂದ ಯಾವ ಚೇಷ್ಟ ಇಲ್ಲದೆ ಇರತಕ್ಕಂಥ ಜೀವ ಎಂಬುದನ್ನು ನಾವು ಇಲ್ಲಿ ಕಾಣಲಾರೆವು. ಆದ್ದರಿಂದ ಈ ಉಪನಿಷತ್ತು ಒಂದು ವಿಶೇಷವಾದ ಒಂದು ಹಿತೋಪದೇಶವನ್ನು ಮಾಡ್ತಾ ಇದೆ. ಏನದರರ್ಥ ಅಂದರೆ ಕುರ್ವನ್ನೇವ ಇಹ ಕರ್ಮಾಣಿ ಜಿಜಿವೀಷಿತು ಶತಂ ಸಮ. ಜೀವಿಸಿರುವ 100 ವರ್ಷಗಳು ಭಗವಂತನ ಆರಾಧನೆಯನ್ನು ಮಾಡು. ಕಾಯಿಕವಾಗಿ, ಮಾನಸಿಕವಾಗಿ ಮತ್ತು ವಾಚನಿಕವಾಗಿ ಭಗವಂತನ ಆರಾಧನೆಯನ್ನು ಮಾಡು. ಭಗವಂತ ಏನು ಕೊಡ್ತಾನೋ ಅದನ್ನು ಸ್ವೀಕರಿಸು. ಅದರಿಂದ ನೀನು ಸಂಸಾರ ಬಂಧನದಿಂದ ವಿಮುಕ್ತನಾಗುವಿ ಎಂಬ ಆದೇಶ, ವಿಶೇಷವಾದ ಸಂದೇಶ ಉಪನಿಷತ್ತಿನಿಂದ ನಮಗೆ ಬದುಕ್ತಾ ಇದೆ. ಇದನ್ನು ಹೇಗೆ ಆಚರಿಸುವುದು ಎಂಬುದಕ್ಕೋಸ್ಕರವಾಗಿ ಬ್ರಹ್ಮಾಂಡ ಪುರಾಣ ಅನೇಜ ನಿರ್ಭಯತ್ವ ಎಂಬತಕ್ಕಂತಾಗಿ ಈ ಭಗವಂತನ ಲಕ್ಷಣವನ್ನು ತಿಳಿಸಿದ್ದಾರೆ. ಪರಮಾತ್ಮ ನಿರ್ಭಯನಾದ್ದರಿಂದ ಅವನು ಕಂಪಿಸುವುದಿಲ್ಲ. ಅಂದರೆ ಎಲ್ಲ ಜೀವರು ಕಂಪಿಸುತ್ತಾರೆ, ಹೆದರುತ್ತಾರೆ. ಕಾರಣ ಇವರು ಅಸ್ವತಂತ್ರರು. ಭಗವಂತನಿಗೆ ಕಂಪನೆ ಇಲ್ಲ. ಇದನ್ನು ತಿಳಿಸತಕ್ಕಂಥ ಶಬ್ದ ಅನೇಜಂ ನಿರ್ಭಯತ್ವಂ. ನಿಷ್ಕ್ರಿಯತೆ ಅಂತ ನಾವು ತಿಳಿಯಬಾರದು. ಅದು ಸ್ವತಂತ್ರತೆ, ಅದೇ ಪುರುಷೋತ್ತಮತ್ವ. ಇದು ಪ್ರಧಾನವಾದ್ದರಿಂದ ಅವನು ಏಕ ಎನಿಸಿಕೊಳ್ಳುತ್ತಾನೆ. ಭಗವಂತ ಯಾಕೆ ಪುರುಷಾಭ್ಯಾಮ್ ಅಂತ ಹೇಳಬಾರದು ಅನ್ನೋದಕ್ಕೆ ಇದಕ್ಕೆ ಮುಖ್ಯ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ತತ್ ಏಕಂ, ಭಗವಂತ ಒಬ್ಬನೇ ಇರತಕ್ಕಂಥವನು. ಆದ್ದರಿಂದ ಪುರುಷೋತ್ತಮ ಎಂಬುದು ಅವನಿಗೆ ನಾಮವಾಚಕ, ಗುಣವಾಚಕ ಎಂದು ತಿಳಿಯಬೇಕು. ಉಳಿದ ಎಲ್ಲ ವಸ್ತುಗಳು ಮಿಥ್ಯೆಯಾದ್ದರಿಂದಲ್ಲ, ಯಾರೂ ಅವನನ್ನು ಸಾಕಲ್ಯನ ತಿಳಿದುಕೊಳ್ಳಲಾರರು. ಬೇರೆ ಪದಾರ್ಥವೇ ಇಲ್ಲವೇನು ಎಂದು ತಿಳಿಯಬಾರದು. ಪದಾರ್ಥವಿದೆ, ಆದರೆ ತಿಳಿಯಲು ಅಶಕ್ಯರಾಗಿದ್ದಾರೆ ಎಂದರ್ಥ. ಅವನು ದೇವತೆಗಳು ಅಗಮ್ಯನಾಗಿದ್ದಾನೆ. ಸಮ್ಯಕ್ ಜ್ಞಾತುಂ ಅಶಕ್ಯತ್ವ ಅಗಮ್ಯಂ ತಸ್ವರೇರಪಿ. ಸಾಕಲ್ಯನ ತಿಳಿಯಲು ದೇವತೆಗಳಿಗೂ ಸಾಧ್ಯವಿಲ್ಲ ಎಂದರ್ಥ. ಹಾಗಾದರೆ ಸರ್ವತಾ ಅಜ್ಞೇಯನೇನು ಅಂದರೆ ಸರ್ವತಾ ಅಜ್ಞೇಯನೆಂದಲ್ಲ, ಅವನು ಹಿಂದಿನಿಂದಲೂ ಅಂದರೆ ಸ್ವಭಾವತಃ ಎಲ್ಲವನ್ನು ತಿಳಿದವನಾಗಿದ್ದಾನೆ. ಸ್ವರಾಟ್
ಆ ಪರಬ್ರಹ್ಮನು ಅಚಿಂತ್ಯ ಶಕ್ತಿಯಿಂದಲೂ ಸರ್ವಗತನಾದ್ದರಿಂದಲೂ ತಾನು ನಮ್ಮಲ್ಲಿಯೇ ಇದ್ದು ಓಡುತ್ತಿರುವ ಎಲ್ಲವನ್ನೂ ದಾಟಿ ನಿಲ್ಲುವನು. ಸ್ವಯಂ ತು ಸರ್ವನಾಗಮಾತ್ ಪೂರ್ವಮೇವ ಸ್ವಭಾವತ ಅಚಿಂತ್ಯ ಶಕ್ತಿಮಸ್ಯೇವ ಸರ್ವಗತ್ವ ಚ ತತ್ಪರಂ ದ್ರವತೋ ಅಚ್ಯೇತ ಸಂತಿಷ್ಠತ್ ತಸ್ಮಿನ್ ಕರ್ಮಣಿ ಜ್ಞಾನ ಮರುತ. ತಾನು ಇದ್ದಲ್ಲಿಯೇ ಇದು ಓಡುತ್ತಿರುವ ಎಲ್ಲವನ್ನು ದಾಟಿ ನಿಲ್ಲುವನು. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಂದರೆ, ಎಲ್ಲ ಕಡೆ ಸರ್ವಗತನಾಗಿದ್ದವನಿಗೆ ಅವನಿಗೆ ಓಟ ಎಂಬತಕ್ಕಂಥದ್ದೇ ಬರುವುದಿಲ್ಲ. ಸರ್ವ ಜಾಗದಲ್ಲಿ ಸರ್ವ ಕಾಲದಲ್ಲಿ ಸ್ಥಿತನಾಗಿರುವುದರಿಂದ ಎಲ್ಲರನ್ನು ಮೀರಿ ನಿಂತವನು ಎಂದರ್ಥ. ಆದರೆ ಇದು ಯಾವುದೂ ಕಲ್ಪಿತವಲ್ಲ. ವಾಯುದೇವರು ಎಲ್ಲ ಕರ್ಮಗಳನ್ನು ಮಾಡಿ ಅವನಿಗೆ ಸಮರ್ಪಿಸುವರು. ಇತರರು ಯಾಕೆ ಮಾಡುವುದಿಲ್ಲ ಅಂದರೆ, ಇತರರು ಜ್ಞಾನದಲ್ಲಿ ದೋಷ ಮತ್ತು ಅಲ್ಪಜ್ಞರಾದ್ದರಿಂದ, ದೋಷಿಗಳಾದ್ದರಿಂದ ಅವರು ತಾವೇ ಮಾಡಿದರೆಂಬ ಅಹಂಕಾರವನ್ನು ವ್ಯಕ್ತಪಡಿಸುತ್ತಾರೆ. ವಾಯುದೇವರಿಗೆ ಅಹಂಕಾರ ಶೂನ್ಯರಾಗಿರುವುದರಿಂದ ಏನು ಕರ್ಮವನ್ನು ಮಾನಸಿಕ, ವಾಚನಿಕ, ಕಾಮಿಕ ಮಾಡಿದರೂ ಭಗವಂತನಿಂದಲೇ ನಡೆಯುವುದು ಎಂಬ ಪೂರ್ಣ ಮಾಹಿತಿ ಅವರಲ್ಲಿ ಇರುವುದರಿಂದ ಭಗವಂತನಿಗೆ ಅರ್ಪಿಸುತ್ತಾರೆ ಎಂದು ತಿಳಿಯಬೇಕು. ಎಲ್ಲರ ಕರ್ಮಗಳು ವಾಯುದೇವರ ಪ್ರೇರಣೆಯಿಂದಲೇ ಆಗುವುದರಿಂದ ಅವುಗಳನ್ನು ಅವನು ಶ್ರೀಹರಿಗೆ ಅರ್ಪಿಸುವನು ಎಂದು ಉಪನಿಷತ್ತು ತಿಳಿಸ್ತಾ ಇದೆ. ತಸ್ಮಿನ್ ಕರ್ಮಣೆ ಜ್ಞಾನ ಮರುತು. ಎಲ್ಲ ಕರ್ಮ, ನಾವು ಮಾಡುವ ಪ್ರತಿ ಶಬ್ದವು, ಕೈ ಅಲ್ಲಾಡಿಸುವುದು, ದೃಷ್ಟಿ ನೋಟ, ಹೀಗೆ ಸಕಲ ಜೀವರ ಕರ್ಮ ವಾಯುದೇವರಿಂದಲೇ ನಡೆಯುತ್ತಿರುವುದು. ಅದನ್ನು ಸಹ ಭಗವಂತನಿಗೆ ಅರ್ಪಿಸುವರು ವಾಯುದೇವರು. ಆದ್ದರಿಂದ ವಾಯುದೇವರು, ಮಾರುತಿ ಇವರು ಸರ್ವಚೇಷ್ಠ ಅಧಿಪತಿಗಳಾದ್ದರಿಂದ ಅವರು ಭಗವಂತನಿಗೆ ಅರ್ಪಿಸುತ್ತಾರೆ ಎಂಬುದು ಈ ಬ್ರಹ್ಮಾಂಡ ಪುರಾಣದ ವಚನವಾಗಿದೆ. ನೋಡಿ, ಇಷ್ಟು ಉತ್ತಮವಾದ ಪುರಾಣ ವಚನ ನಮಗೆ ಉಪನಿಷತ್ತಿನಲ್ಲಿರ್ತಕ್ಕಂಥ ಅತಿ ಕ್ಲಿಷ್ಟವಾದ ಭಾಗವನ್ನು ವ್ಯಾಖ್ಯಾನ ರೂಪವಾಗಿ ನಮಗೆ ಅತಿ ಸುಲಭ ಮಾರ್ಗದಲ್ಲಿ ತಿಳಿಸಿಕೊಡ್ತಾ ಇದೆ. ಇದು ಪುರುಷೋತ್ತಮನ ಪ್ರಬುದ್ಧವಾದ ಅರ್ಥ, ಅತಿ ಉತ್ತಮವಾದ ಅರ್ಥವನ್ನೇ ತಿಳಿಸ್ತಾ ಇದೆ ಎಂಬುದರ್ಥ. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮಾಂಡ ಪುರಾಣದ ಮತ್ತೊಂದು ವಚನ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲಂ ಸಮುದಾಹೃತಂ ವಿಷ್ಣು ಸತ್ಯಶ್ಚ ತೇನೈವ ಸರ್ವದಾಪಿ ಹಿತಂ ಮುಖಂ ತತ್ತು ಪೂರ್ಣತ್ವತಃ ಪೂಷಾ ವಿಷ್ಣು ದರ್ಶಯತಿ ಸ್ವಯಂ ಸತ್ಯಧರ್ಮಾಯ ಭಕ್ತಾಯ ಪ್ರದಾರ ಜ್ಞಾನರೂಪತಃ ವಿಷ್ಣೋರೇಕಋಷಿಜ್ಞೇಯಃ ಯಮೋ ನಿಯಮಧ್ವರಿಃ ಸೂರ್ಯಃ ಸ ಸೂರ್ಯಗಮ್ಯತ್ವಾತ್ ಪ್ರಜಾಪತ್ಯಃ ಪ್ರಜಾಪತೇಃ ವಿಶೇಷೇಣೈವ ಗಮ್ಯತ್ವಾದಹಂ ಚ ಸೌ ಅಹೇಯತಃ ಅಸ್ಮಿನ್ ನಿತ್ಯಸ್ಥಿತಾತ್ ಸ್ವಾಮಾನಾತ್ ಸರ್ವಜೀವೇಷು ಸಂಸ್ಥಿತಃ ಸ್ವಯಂ ತು ಸರ್ವಜೀವೇಭ್ಯಃ ವ್ಯತಿರಿಕ್ತ ಪರೋ ಹರಿಃ ಸಕೃತುಃ ಜ್ಞಾನರೂಪತ್ವಾದ್ ಅಗ್ನಿಃ ಅಂಗಪ್ರಣೇಸೃತಃ. ಇದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಇರತಕ್ಕಂಥ ಒಂದು ಮಂತ್ರಕ್ಕೆ ಅನುವಾದ ರೂಪದಲ್ಲಿ ಇದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಎಂಬುದು
15ನೇ ಉಪನಿಷತ್ ವಾಕ್ಮಂತ್ರ. ಹಿರಣ್ಮಯೇನ ಪಾತ್ರೇಣ, ಇದರ ಅರ್ಥ ಏನು ಅಂದರೆ, ಪೂರ್ಣನಾದ ಭಗವಂತನೇ ಜ್ಯೋತಿರ್ಮಯವಾದ ಸೂರ್ಯಮಂಡಲದಿಂದ ಸದ್ಗುಣಪೂರ್ಣವಾದ ನಿನ್ನ ರೂಪವು ಮುಚ್ಚಿಕೊಂಡಿದೆ. ಅದರಿನರ್ಥ, ಭಗವಂತನ ರೂಪ ನಮಗೆ ಯಾಕೆ ಕಾಣುತ್ತಿಲ್ಲ ಅಂದರೆ, ಅವನು ಸೂರ್ಯಮಂಡಲದ ಪ್ರಕಾಶದಿಂದಲೂ ಅಧಿಕವಾದ ಪ್ರಕಾಶವುಳ್ಳವನು. ಆ ಪ್ರಕಾಶವನ್ನು ನಾವು ನೋಡಲು ಶಕ್ಯವಾಗಿಲ್ಲ. ಈ ನಿನ್ನ ರೂಪವನ್ನು, ಸದ್ಗುಣಪೂರ್ಣವಾದ ನಿನ್ನನ್ನು ಮನಸ್ಸಿನಲ್ಲಿ ಧರಿಸಿದ ನಿನ್ನ ಭಕ್ತನಾದ ನನಗೆ ದರ್ಶನ ಸಿಗುವುದಕ್ಕಾಗಿ ತೆರೆದು ತೋರಿಸು ಅಂಥೇಳಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹಿರಣ್ಮಯೇನ ಪಾತೇನ ಸತ್ಯಸ್ಯ ಅಪಿಹಿತಂ ಮುಖಂ ತಂ ತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಭಗವಂತನೇ, ಅನೇಕ ಸೂರ್ಯದ ಪ್ರಕಾಶದಿಂದ ಕಂಗೊಳಿಸುತ್ತಿರುವನೇ, ನಿನ್ನನ್ನು ಕಾಣುವ ಶಕ್ತಿ ನನಗೆ ಕೊಡು ಎಂಬ ಪ್ರಾರ್ಥನೆಯಾಗಿದೆ. ಇದಕ್ಕೆ ಬ್ರಹ್ಮಾಂಡ ಪುರಾಣದ ವಚನ ವ್ಯಾಖ್ಯಾನ ರೂಪವಾಗಿದೆ. ಪಾತ್ರಂ ಹಿರಣ್ಮಯಂ ಅಂತ ಹೇಳಿದಾಗ ಸೂರ್ಯಮಂಡಲವನ್ನು ಉದಾಹರಿಸಿದ್ದಾರೆ. ಮಂತ್ರದಲ್ಲಿ ಹಿರಣ್ಮಯ ಪಾತ್ರ ಎಂದು ಸೂರ್ಯಮಂಡಲವು ಹೇಳಲ್ಪಟ್ಟಿದೆ. ಮತ್ತು ಸತ್ಯ ಎಂದರೆ ವಿಷ್ಣು. ಅವನ ಸ್ವರೂಪ ಸೂರ್ಯಮಂಡಲದಿಂದ ಸದಾ ಮುಚ್ಚಲ್ಪಟ್ಟಿದೆ. ಇದನ್ನು ಪೂರ್ಣನಾದ್ದರಿಂದ ಪೂಷಾ ಎನಿಸಿಕೊಳ್ಳುವ ವಿಷ್ಣು ಸದ್ಗುಣಪೂರ್ಣವಾದ ಪರಮಾತ್ಮನನ್ನು ಹೃದಯದಲ್ಲಿ ಧರಿಸಿರುವ ಭಕ್ತನಿಗಾಗಿ ತಾನಾಗಿಯೇ ತೋರಿಸುವನು ಎಂದರ್ಥ. ಇದನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳುವುದು? ನಮಗೆ ಕತ್ತಲೆಯಲ್ಲಿರ್ತಕ್ಕಂಥ ಪದಾರ್ಥ ಕಾಣಿಸುವುದಿಲ್ಲ. ಸೂರ್ಯನ ಪ್ರಕಾಶ ಬಂದೊಡನೆ ಎಲ್ಲ ಪದಾರ್ಥವೂ ನಮಗೆ ಕಾಣಿಸುತ್ತದೆ. ಭಗವಂತ ಸೂರ್ಯನ ಪ್ರಕಾಶಕ್ಕಿಂತಲೂ ಕೋಟ್ಯಾಂತರ ಅಧಿಕ ಪ್ರಕಾಶವುಳ್ಳವನು ಅಂತ ನೀವು ವರ್ಣಿಸಿದ್ದಾಗ ನಮಗೆ ಏಕೆ ಕಾಣಿಸುತ್ತಿಲ್ಲ ಅಂದರೆ, ನಮ್ಮ ಇಂದ್ರಿಯಗಳಿಗೆ ಸೂರ್ಯನ ತಾಪವನ್ನು ಎದುರು ನೋಡುವ ಯೋಗ್ಯತೆಯೇ ಇಲ್ಲ. ಯಾರೂ ಸೂರ್ಯಮಂಡಲವನ್ನು ದಿಟ್ಟಿಸಿ ಒಂದು ಕ್ಷಣವೂ ನೋಡಲಾರವು. ಅವನ ಪ್ರತಿಬಿಂಬಿತವಾದ ಪದಾರ್ಥವನ್ನು ನೋಡುತ್ತೇವೆ ಹೊರತು ಪ್ರಕಾಶವನ್ನು ನಾವು ನೋಡಿದರೆ ನಮ್ಮ ಕಣ್ಣು ಕೊರೆಯಿಸಿ ಹೋಗುತ್ತದೆ. ಇದಕ್ಕೂ ಕೋಟ್ಯಾಂತರ ಪ್ರಕಾಶವುಳ್ಳ ಭಗವಂತನ ಪ್ರಕಾಶವನ್ನು ನಾವು ನೋಡುವ ಸಾಮರ್ಥ್ಯ ನಮಗೆ ಇಲ್ಲ. ಆದ್ದರಿಂದ ಈ ಉಪನಿಷತ್ತಿನಲ್ಲಿ ಆರಂಭವಾದ 2 ಮಂತ್ರಗಳಲ್ಲಿ ಸೃಷ್ಟ, ವಿಚ್ಛೇದ ಮತ್ತು ವಿಹಿತ ಕರ್ಮಾನುಸಂಧಾನ ಎಂಬ 2 ತತ್ವಜ್ಞಾನ ಸಂಪಾದನೆಗೆ ಅಗತ್ಯವಾದ ಅಧಿಕಾರದ ಅವಶ್ಯಕತೆಯನ್ನು ಹೇಳಿದ್ದಾರೆ. ಅನೇಯಂ ಏಕಂ ಎಂಬ 2 ಮಂತ್ರಗಳು ಪರಮಾತ್ಮನ ಸ್ವರೂಪವನ್ನು ಹೇಳಿದ್ದಾರೆ. ಇದರ ಮುಂದಿನ ಯಸ್ತು ಸರ್ವಾಣಿ ಭೂತಾನಿ ಇತ್ಯಾದಿಗಳು 2 ಮಂತ್ರಗಳು ಭಗವಂತನ ಸಾಕ್ಷಾತ್ಕಾರವು ಮೋಕ್ಷಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಈ ಸಾಕ್ಷಾತ್ಕಾರ ಕೇವಲ ಶ್ರವಣಾದಿಗಳಿಂದ ಆಗುವುದಿಲ್ಲ. ಹಾಗಾದರೆ ಇನ್ನೇನು ಬೇಕು? ಭಗವಂತನ ಪ್ರಸಾದ ಬೇಕು. ಆದ್ದರಿಂದ ಶ್ರವಣಾದಿಗಳನ್ನು ಮಾಡಿದರೂ ಸಾಕ್ಷಾತ್ಕಾರಕ್ಕಾಗಿ ಭಗವಂತನ ಪ್ರಸಾದವನ್ನು ಪಡೆಯಲು ಅವನ ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕಾಗಿ ಭಗವಂತನ ಪ್ರಾರ್ಥನಾ ಹಿರಣ್ಮಯೇನ ಪಾತ್ರೇಣ ಎಂಬುದಾಗಿ ಪ್ರಾರ್ಥನಾ ಮಂತ್ರವಾಗಿದೆ. ಇದನ್ನು ಆರಂಭಿಸಿ ಮುಂದಿನ ಓಂ ಕೃತಂ ಸ್ಮರ ಎಂಬ ಮಂತ್ರದವರೆಗೆ ಇದು ಪ್ರಾರ್ಥನೆಯೇ ಆಗಿದೆ. ಇಲ್ಲಿ ಪಾತ್ರ ಶಬ್ದಕ್ಕೆ ಸೂರ್ಯಮಂಡಲ ಎಂದ ಅರ್ಥ. ಪಿಬತಿ ರಸಾನ್ ತ್ರಾಯತೆ ಜಗತ್ ಇತಿ ಚ ಪಾತ್ರಂ ಎಂಬ ಉತ್ಪತ್ತಿ ಇದೆ. ಸಮುದ್ರದ ನೀರನ್ನು ತನ್ನ ಕಿರಣಗಳಿಂದ ಹೀರಿ ಮೋಡವಾಗಿ ಪರಿವರ್ತಿಸಿ ಮಳೆಗೆರೆದು ಜಗತ್ತನ್ನು ರಕ್ಷಿಸುವನು ಎಂದು ಅರ್ಥ.
ಸತ್ಯ ಶಬ್ದಕ್ಕೆ ಸದ್ಗುಣಪೂರ್ಣ ಎಂದ ಅರ್ಥ. ಮುಖ ಶಬ್ದವು ಉಪಲಕ್ಷಣ, ಪರಮಾತ್ಮನ ಪೂರ್ಣ ಶರೀರ ಎಂಬ ಅರ್ಥವನ್ನು ತೆಗೆದುಕೊಳ್ಳಬೇಕು. ಅಂದರೆ ಕೇವಲ ಮುಖವನ್ನು ಅಂತಲ್ಲ, ಎಲ್ಲೇ ನಾವು ಮುಖ ಅಂತ ಹೇಳಿದಾಗ ಸಕಲ ಅಂಗದಿಂದ ಕೂಡಿದ ಭಗವಂತ, ಅದು ಆನಂದಮಯ ಅಂಗಗಳು ಎಂದನೇ ತಿಳಿಯಬೇಕು. ಪೂಷನ್ ಅಂದರೆ ಪರಿಪುಷ್ಟನಾದವ, ಪೂರ್ಣನು ಅಂತ ಅರ್ಥ. ಸತ್ಯಂ ಅಂದರೆ ಭಗವಂತನ ಹೃದಯ ಧಾರಯತೀತಿ ಸತ್ಯಧರ್ಮ ಎಂಬ ಉತ್ಪತ್ತಿಯಿಂದ ಸತ್ಯಧರ್ಮ ಶಬ್ದಕ್ಕೆ ಸತ್ಯನಾಮಕರಾದ ಭಗವಂತನನ್ನು ಹೃದಯದಲ್ಲಿ ಧಾರಣ ಮಾಡುವವನು, ಧ್ಯಾನ ಮಾಡುವವನು ಭಕ್ತನು ಎಂದರ್ಥ. ಇದನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಭಗವಂತನ ಪುರುಷೋತ್ತಮತ್ವವನ್ನು ತಿಳಿಸಿದಂತೆ ಆಗಿತು. ಇದರ ವಿಶೇಷವಾದ ಅರ್ಥ ಏನು ಅಂದರೆ, ಭಗವಂತನನ್ನು ತಿಳಿಯುವುದಕ್ಕೆ ಶ್ರವಣ ಮನನಾದಿಗಳು ಇದ್ದರೂ ಅದು ನಮಗೆ ಸಾಕಾಗುವುದಿಲ್ಲ. ಭಗವಂತನ ಪ್ರಸಾದ ಒದಗಿದ ನಂತರವೇ ಭಗವಂತ ತಾನು ಕಾಣಿಸಿಕೊಳ್ಳುತ್ತಾನೆ ಎಂಬುದೇ ಮುಖ್ಯ ತಾತ್ಪರ್ಯವಾಗಿದೆ. ಇದನ್ನು ಮುಂದಿನ ಉಪನಿಷತ್, ಕಾಟಕ ಉಪನಿಷತ್ತನ್ನು ಸಹ ಬ್ರಹ್ಮಾಂಡ ಪುರಾಣ ವಚನದಿಂದ ಕೇಳಬಹುದಾಗಿದೆ. ಗುಹ್ಯಂ ತತ್ ಪರಮಂ ಬ್ರಹ್ಮ ಮ್ರಿಯಮಾಣ ಶರೀರಣಂ ಸಂಪ್ರಾಪ್ತಮಪಿ ಜೀವೇಶು ಜಾಗತಿ ಸ್ವಪಿತೆ ಅಪಿ. ಇದು ಕಾಟಕ ಉಪನಿಷತ್ತಿನಲ್ಲಿ ಬ್ರಹ್ಮಾಂಡ ಪುರಾಣದ ವಚನವನ್ನು ಶ್ರೀಮದಾನಂದ ತೀರ್ಥರು ಉದರಿಸಿದ್ದಾರೆ. ಈ ಕಾಟಕ ಉಪನಿಷತ್ತೆಂಬುದು ನಚಿಕೇತ ಮತ್ತು ಬ್ರಹ್ಮದೇವರ ಸಂವಾದ ರೂಪವಾಗಿದೆ. ಈ ಸಂವಾದ ರೂಪದಲ್ಲಿ ನಚಿಕೇತನು ಎಲ್ಲ ಜೀವರನ್ನು ಉದ್ದೇಶಿಸಿ 3 ವರವನ್ನು ಬೇಡಿಕೊಂಡಾಗ ಯಮದೇವರು ಮೋಕ್ಷಕ್ಕಾಗಿ ನಾವು ಸಂಪಾದನೆ ಮಾಡಬೇಕು ಹೊರತು ಲೋಕದ ಸುಖಕ್ಕಾಗಿ ನಾವು ಅಪೇಕ್ಷೆ ಪಡಬಾರದು ಎಂಬ ದಿವ್ಯ ಮಂತ್ರವನ್ನು ಉಪದೇಶ ಮಾಡಿದಾಗ ಈ ಬ್ರಹ್ಮಾಂಡ ಪುರಾಣ ಭಗವಂತನನ್ನು ಹೇಗೆ ತಿಳಿಯಬೇಕು ಎಂಬುದಕ್ಕೋಸ್ಕರವಾಗಿ ಆ ಮಂತ್ರವನ್ನು ಹೇಳ್ತಾ ಇದೆ. ಮೃತ ಜೀವೇ ಸ್ಥಿತೋ ಮುಕ್ತ ಜೀವೇ ಸ್ಥಿತಶ್ಚ ಉಭಯಾತ್ಮಕೋ ಭಗವಾನ್ ವಿವಕ್ಷಿತ ಇತ್ಯೇವ ಸ್ಮಾತ್ ಅವಿರೋಧ. ಇಲ್ಲಿ ಬ್ರಹ್ಮಾಂಡ ಪುರಾಣ ಭಗವಂತ ಜೀವರೆಲ್ಲರೂ ದೇಹದಿಂದ ಬಿಡುಗಡೆ ಹೊಂದುವುದೇ ನಾವು ಏನು ಪ್ರೇತಾವಸ್ಥೆ ಎಂದು ಕರೀತಾ ಇದ್ದೇವೆ. ಇದು ಮುಕ್ತಾವಸ್ಥೆ ಎಂಬುದು ಅಲ್ಲ. ಏಕೆಂದರೆ ಜೀವವನ್ನು ತೊರೆದು ಹೋಗುವುದೇ ಮುಕ್ತಾವಸ್ಥೆಯಲ್ಲ, ಭಗವಂತನ ವಿಶೇಷ ಪ್ರಸಾದವನ್ನು ಹೊಂದುವುದು ಮುಕ್ತಾವಸ್ಥೆ. ಹಾಗಾದರೆ ಭಗವಂತನ ಮುಕ್ತಾವಸ್ಥೆಗೆ ನಾವು ಪಡೆಯಲು ಹೇಗೆ ಅರ್ಥಕೊಳ್ಳಬೇಕೆಂದರೆ, ಭಗವಂತನ ತಿಳಿಯಲು ಅಶಕ್ಯವಾದ ಶ್ರೇಷ್ಠವಾದ ಭಗವಂತನು ಮರಣ ಹೊಂದುವ ಜೀವನನ್ನು ಹೊಂದಿ ಅಂದರೆ ಅವನಿಗೆ ಜೀವ ನಿಯಾಮಕನಾಗಿದ್ದಾನೆ. ಜೀವ ನಿದ್ರಿಸಿದರೂ ಕೂಡ ಭಗವಂತ ಜಾಗೃತನಾಗಿದ್ದಾನೆ ಎಂಬುದು ಬ್ರಹ್ಮಾಂಡ ಪುರಾಣ ತಿಳಿಸ್ಕೊಡ್ತಾ ಇದೆ. ಇದರ ಅರ್ಥ ಏನು ಅಂದರೆ, ಜೀವನಿಗೆ ದೇಹದಿಂದ ಬಿಡುಗಡೆಯಾಗುತ್ತದೆ, ಅದು ಲೋಕದಲ್ಲಿ ದೀರ್ಘ ನಿದ್ದೆ ಅಂತ ನಾವು ಬೇರೆಯವ್ರನ್ನ ಅಂದುಕೊಳ್ಳುತ್ತೇವೆ. ಆದರೆ ಆ ದೇಹದಿಂದ ಬಿಡುಗಡೆ ಹೊಂದುವುದು ಮರಣ ಎನಿಸಿದರು. ಈ ಬಿಡುಗಡೆ ಹೊಂದುವಾಗಲೂ ಭಗವಂತನ ಸ್ಮರಣೆ ಇದ್ದರೆ ಮಾತ್ರ ಅದು ಮೋಕ್ಷಕ ಮಾರ್ಗದಲ್ಲಿ
ಭಗವಂತನ ವಿಶೇಷ ಪ್ರಸಾದಕ್ಕೆ ಸಾಧ್ಯವಾಗುತ್ತದೆ, ದಾರಿಯಾಗುತ್ತದೆ. ಆದ್ದರಿಂದ ನಾವು ದೇಹ ಬಿಡುಗಡೆಯ ಕಾಲದಲ್ಲಿ ನಾವು ಯಾವುದೇ ಪದಾರ್ಥವನ್ನು ಪೂಜೆಯ ಕಾಲದಲ್ಲಿ ಕೃಷ್ಣಾರ್ಪಣ ಅಂದರೆ ಯಾವಾಗ ಹೇಳುತ್ತೇವೆ, ಆ ಪದಾರ್ಥವನ್ನು ತೆಗೆದುಕೊಟ್ಟು ಕೈಯಲ್ಲಿ ನೀರನ್ನು ಹಾಕಿ ಇದಂ ನ ಮಮ ಅಂತ ಹೇಳುತ್ತೇವೆ. ಆಗ ಭಗವಂತ ಕೃಷ್ಣ ಏನು ಮಾಡುತ್ತಾನೆ, ಇದು ನನಗೆ ಅರ್ಪಿತವಾಯಿತು ಅಂತ ಹೇಳಿ ಆ ಕಾರ್ಯಕ್ಕೆ ಪೂರ್ಣ ಫಲವನ್ನು ಕೊಡುತ್ತಾನೆ ಎಂಬುದು ನಿಶ್ಚಿತ. ನಾವು ಯಾವುದೇ ಹಣವನ್ನು ವರ್ಗಾಯಿಸುವಾಗ ಇದು ನನ್ನದಲ್ಲ ಎಂಬುದು ಚೆಕ್ಕಲ್ಲಿ ಸಹಿ ಮಾಡಿಕೊಟ್ಟಾಗ ಅಲ್ಲಿ ನನ್ನ ಮಾಲೀಕತ್ವವನ್ನು ಬಿಡುಗಡೆ ಹೊಂದುತ್ತೇವೆ. ಆಗ ಅದು ಬೇರೆಯವರಿಗೆ ಸೇರುತ್ತದೆ. ಇದು ಎಲ್ಲ ಲೌಕಿಕದಲ್ಲೂ ಸಹ ಕಾಣ್ತಾ ಇದ್ದೇವೆ. ನಮ್ಮ ಮುಷ್ಟಿಯಲ್ಲಿ ಬಂಗಾರವನ್ನು ಹಿಡಿದುಕೊಂಡು ಮತ್ತೊಬ್ಬರ ಮುಷ್ಟಿಗೆ ಹಾಕಿದಾಗ ಇದು ನ ಮಮ ಎಂದು ಹೇಳಿದಾಗ ಭಗವಂತನೇ ಅವರಲ್ಲಿ ಸ್ವೀಕಾರ ಮಾಡಿ ನಮಗೆ ಅಧಿಕವಾದ ಪುಣ್ಯವನ್ನು ಪಾಲಿಸುತ್ತಾನೆ. ಇದೇ ಮಾಹಿತಿ ನಮಗೆ ಕೊಟ್ಟಿರುವ ಈ ಶರೀರವನ್ನು ಪಂಚಭೂತಗಳಲ್ಲಿ ದಹಿಸುವಾಗ, ತಿರುಗಿಸಿಕೊಡುವಾಗ ನಾವು ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಅದು ಹೇಗೆ ಸಾಧ್ಯವಾಗತ್ತೆ, ಬ್ರಹ್ಮಾಂಡ ಪುರಾಣ ಅದನ್ನು ತಿಳಿಸ್ಕೊಡ್ತಾ ಇದೆ. ಗುಹ್ಯಂ ತತ್ ಪರಮಂ ಬ್ರಹ್ಮ ಮ್ರಿಯಮಾಣ ಶರೀರಣಂ ಸಂಪ್ರಾಪ್ತಮಪಿ ಜೀವೇಶು ಜಾಗೃತಿ ಸ್ವಪಿತಮಿತಿ. ಜಾಗತಾವಸ್ಥೆಯಲ್ಲಿ ನೀವು ಹೇಗೆ ಪದಾರ್ಥವನ್ನು ಕೊಟ್ಟ ಕೃಷ್ಣಾರ್ಪಣ ಬುದ್ಧಿಯಿಂದ ಸಮರ್ಪಿಸುವಿರೋ, ಹಾಗೆ ನಿದ್ರಾವಸ್ಥೆಯಂದರೆ ಮರಣಾವಸ್ಥೆಯಲ್ಲಿಯೂ ಸಹ ನಿಮಗೆ ದತ್ತಕವಾದ ಶರೀರವನ್ನು ಪಂಚಭೂತಗಳಲ್ಲಿ ಅರ್ಪಿಸಿ ತಾನು ಭಗವಂತನ ದಾಸ, ಭಗವಂತನ ಅಧೀನದಲ್ಲಿದ್ದೇನೆ, ಭಗವಂತ ಸ್ವತಂತ್ರ ಎಂಬ ನಿಶ್ಚಿತ ತತ್ವವನ್ನು ತಿಳಿದುಕೊಳ್ಳುವುದೇ ಆಗಿದೆ ಎಂಬುದು ಕಾಟಕ ಉಪನಿಷತ್ತಿನ ಮಹಾತಾತ್ಪರ್ಯ. ಅದೇ ಯಮದೇವರು ನಚಿಕೇತನಿಗೆ ಉಪದೇಶ ಮಾಡಿದ್ದು. ಅದು ಸದಾಕಾಲ ಸಕಲ ಸಾಧಕರು ಸ್ಮರಣೆಯಲ್ಲಿಟ್ಟುಕೊಳ್ಳಬೇಕು. ಇದರ ತಾತ್ಪರ್ಯ ಏನು? ಪುರುಷೋತ್ತಮನನ್ನು ನೆನೆಯುವುದು. ಇದನ್ನು ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಅತ್ಯಗತ್ಯವಾದ ವಿಶೇಷವಾದ ವಾಕ್ಯವನ್ನು ತಿಳಿಸುವಂತಾಗಿದೆ. ಇಂತಹ ಮಹತ್ ಅರ್ಥವನ್ನು ಒದಗಿಸಿದ ಶ್ರೀ ಪುರಂದರದಾಸರಿಗೆ, ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಮಸ್ಕರಿಸುತ್ತಾ ಅವರ ವಿಶೇಷವಾದ ಅನುಗ್ರಹವನ್ನು ನಾವು ನೆನೆಸಿಕೊಳ್ಳುತ್ತಾ, ಇದು ಹೇಗಾಯಿತು ಅಂದರೆ ಇದು ಕೇವಲ ನಮ್ಮ ತಂದೆ ತಾಯಿಗಳ ಅನುಗ್ರಹ ವಿಶೇಷ, ಗುರು ಹಿರಿಯರ ಅನುಗ್ರಹ ವಿಶೇಷ ಮತ್ತು ನಮ್ಮಲ್ಲಿ ನಿಂತು ಎಲ್ಲರಲ್ಲೂ ನಿಂತು ನಡೆಸುತ್ತಿರುವ ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹ ವಿಶೇಷ. ಇವರೆಲ್ಲರಲ್ಲೂ ಸಹ ನಿಂತಿರುವ ಭಾರತೀಪತಿ ವಾಯುದೇವರು ಸಕಲರಲ್ಲೂ ನಿಂತು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಇದೇ ಈ ಮಂತ್ರದಲ್ಲಿ ಬಂದಿರುವುದು. ದ್ರವತೋ ಇಚ್ಛೇತ ಸಂತಿಷ್ಠ ತಸ್ಮಿನ್ ಕರ್ಮಣ್ಯೇ ಆದಾನಾನ್ ಮರುತುಃ ಮಾರುತ್ಯೇವಂ ಯತಶ್ಚೇಷ್ಟಾ ಸರ್ವಾ ತಾಂ ಹರಿಯೇ ಅರ್ಪಯೇತ್. ಎಲ್ಲರ ಕರ್ಮವನ್ನು ವಾಯುದೇವರು ಭಗವಂತನಲ್ಲಿ ಅರ್ಪಿಸುತ್ತಿದ್ದಾರೆ ಎಂಬುದಕ್ಕೆ ಶ್ರೇಷ್ಠವಾದ ಪ್ರಮಾಣ ವಚನ ಇದಾಗಿದೆ. ಇದನ್ನು ನಾವು ಪ್ರತಿ ಕ್ಷಣದಲ್ಲೂ ಅರ್ಥಕೊಳ್ಳಬೇಕು. ನಮ್ಮ ಪ್ರತಿ ಉಸಿರು, ಪ್ರತಿ ಕಾರ್ಯ, ಪ್ರತಿ ಅಕ್ಷರ, ಪ್ರತಿ ನೋಟ, ಇಲ್ಲಿಂದ ಉಂಟಾಗುವ ಪ್ರತಿ ಫಲವೂ ಸಹ ವಾಯುದೇವರೇ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅದು ಮಾತ್ರ ಸಾರ್ಥಕ ಎನಿಸುತ್ತದೆ. ಈ ತಿಳುವಳಿಕೆ ನಮ್ಮಲ್ಲಿದ್ದರೆ ನಮ್ಮ ಶರೀರದಿಂದ ಸಾಧನವಾಗುತ್ತಿದೆ ಎಂದು ತಿಳಿಯಬೇಕು. ಇಂಥ ಶ್ರೇಷ್ಠ ಮಹಿಮೆಯನ್ನು ತಿಳಿಸಿದ ಇವರೆಲ್ಲರಿಗೂ, ಇವರಲ್ಲಿ ನಿಂತಿರುವ ಭಗವಂತನಿಗೆ, ಲಕ್ಷ್ಮೀನಾರಾಯಣ ಮತ್ತು ಅವನೇ ನಮ್ಮ ಬಿಂಬರೂಪ,
ಇವರೆಲ್ಲರಿಗೂ ನಾವು ಭೂಯಿಷ್ಟಾಂತೆ ನಮ್ಮ ಉಕ್ತಿಂಬಿದೇಮ ಎಂಬುದು ಹಿಂದಿನ ಈಶಾವಾಸ್ಯ ಉಪನಿಷತ್ತು ನಾವು ತಿಳಿದೆವು. ಭೂಯಿಷ್ಟಾಂತೆ ನಮ್ಮ ಉಕ್ತಿಂಬಿದೇಮ, ನಮ್ಮ ಅಲ್ಪತ್ವವನ್ನು ಪ್ರಚಾರ ಮಾಡಿ ನಮ್ಮದೇನೂ ಸಾಧ್ಯವಿಲ್ಲ, ಎಲ್ಲವೂ ಭಗವಂತನದೇ. ಆದ್ದರಿಂದ ನಿನ್ನನ್ನು ಶರಣು ಬಂದಿದ್ದೇವೆ, ಶರಣು ಹೋಗುತ್ತೇವೆ ಎಂಬ ಧೀರನಾಗಿ ಭಗವಂತನನ್ನು ಸ್ವತಂತ್ರ ಎಂಬುದನ್ನು ತೋರಿಸುವುದೇ ಈ ವಾಕ್ಯವಾಗಿದೆ. ಭೂಯಿಷ್ಟಾಂತೆ ನಮ್ಮ ಉಕ್ತಿಂಬಿದೇಮ. ಹೀಗೆ ಈಶಾವಾಸ್ಯ ಉಪನಿಷತ್ತು, ಕಾಟಕೋಪನಿಷತ್ತಲ್ಲಿರ್ತಕ್ಕಂಥ ಬ್ರಹ್ಮಾಂಡ ಪುರಾಣದಿಂದ ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಪುರಾಣ ಪುರುಷೋತ್ತಮ ಎಂಬ ಶ್ರೀ ಪುರಂದರದಾಸರು ಹೇಳಿದ 81ನೇ ಗದ್ಯದ ತಾತ್ಪರ್ಯ ರೂಪವಾಗಿದೆ. ಇದನ್ನು ಇದೇ ಮಾರ್ಗದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿರುವ ಅನೇಕ ವಾಕ್ಯಗಳನ್ನು ನಾವು ಚಿಂತಿಸುತ್ತಾ ಹೋಗೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.